ಕೇಳುಗರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಸೈಕ್ಲಿಸ್ಟ್ ಆಗಿರತಕ್ಕಂತಹ ಶುಭ ಸಂದೀಪ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮ್ಯಾಮ್. ಮೇಡಮ್, ಈಗ ನಾವು ಫಿಟ್ ಆಗಿರೋದಕ್ಕೆ ಈ ಸೈಕ್ಲಿಂಗ್ ಎಷ್ಟು ಅನುಕೂಲಕಾರಿ ಮತ್ತು ಎಷ್ಟು ಪ್ರಯೋಜನವನ್ನು ನೀಡ್ತದೆ ಅಂತ ಹೇಳ್ತೀರಿ? ಮ್ಯಾಮ್, ಫಿಟ್ನೆಸ್ ಅಂತ ಹೇಳಿದಾಗ ಸೈಕ್ಲಿಂಗ್ ಯಾವ ಏಜಿನವರು ಸಹ ಇದನ್ನು ಉಪಯೋಗ ಮಾಡ್ಬೋದು. ಸೈಕ್ಲಿಂಗ್ ಮಾಡೋದ್ರಿಂದ ನಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಅದಕ್ಕೆ ಹೆಲ್ಪ್ ಆಗ್ತದೆ. ಹಾಗೆಯೇ ನಮ್ಮ ಲಂಗ್ಸಿಗೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಹಾರ್ಟ್ ಅಟ್ಯಾಕ್ ಏನು ಹೇಳ್ತೇವೆ, ಕಾರ್ಡಿಯಾಕ್ ಅರೆಸ್ಟ್ ಇದೆಲ್ಲ ಕೇಳ್ತೇವಲ್ಲ, ನಾವು ಕಂಟಿನ್ಯೂಸ್ ಆಗಿ ಸೈಕ್ಲಿಂಗ್ ಮಾಡೋದ್ರಿಂದ ನಮ್ಮ ಕಾಫ್ ಮಸಲ್ಸ್ ಅಂದರೆ ನಮ್ಮ ಮಂಡಿ ಏನಿದೆ, ಮಂಡಿಯ ಕೆಳಗೆ ಇರುವ ಇದಕ್ಕೆ ಹೆಲ್ಪ್ ಆಗ್ತದೆ. ಅಂದರೆ ಅದು ಡೈರೆಕ್ಟ್ ನಮ್ಮ ಬ್ರೈನಿಗೆ ಕನೆಕ್ಟ್ ಆಗಿದೆ. ಹಾಗೆ ಬೇರೆ ಬೇರೆ ಲಿವರ್, ಕಿಡ್ನಿ ಇದರದ ಫಂಕ್ಷನ್ ಏನಿದೆ ಅದು ತುಂಬ ಸ್ಮೂತಾಗಿ ಆಗ್ತದೆ. ಮತ್ತು ಲಾಂಗ್ ಟೈಮ್ ನಮ್ಮನ್ನು ನಾವು ಸ್ವಸ್ಥವಾಗಿ ಇಟ್ಟುಕೊಳ್ಳಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಅದೇ ರೀಸನಿಗೆ ಸೈಕ್ಲಿಂಗ್ ತುಂಬ ಇಂಪಾರ್ಟೆಂಟ್. ಹೌದು, ನಾವು ಮಂಗಳೂರಲ್ಲಿ ಸೈಕ್ಲಿಸ್ಟ್, ಅದರಲ್ಲಿ ಕೂಡ ಮಹಿಳಾ ಸೈಕ್ಲಿಸ್ಟ್ಗಳನ್ನು ಕಾಣುವಂಥದ್ದು ತುಂಬ ಕಡಿಮೆ. ನಾವು ಅಂದರೆ ತುಂಬ ಅಂತ ಹೇಳಿದರೆ ಬೆರಳೆಣಿಕೆ ಎಷ್ಟು ಮಂದಿ ಮಾತ್ರ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾಕಂದರೆ ಒಂದು ಸ್ಕೂಲ್ ಲೈಫು ಅಥವಾ ಕಾಲೇಜ್ ತನಕ ಸೈಕ್ಲ್ ಬಿಡುವ ಮಕ್ಕಳಿರ್ತಾರೆ, ಆಮೇಲೆ ಸೈಕ್ಲ್ ಮುಟ್ಟುವವರು ಯಾರಿರೋದಿಲ್ಲ. ಈಗ ಮೇಡಮ್, ಈ ಕಾಂಪಿಟೇಷನ್ನಿಗೆ ಹೋಗುವಂತಹ ಈ ಸೈಕಲ್ಗಳ ಬಗ್ಗೆ ಮಾತನಾಡೋದಾದರೆ ಯಾವ ರೀತಿಯ ಸೈಕಲ್ಗಳಿರ್ತವೆ? ಕಾಂಪಿಟೇಷನಿಗೆ ಹೋಗುವಾಗ ನಾವು ಏರೋ ಸೈಕಲ್ಸ್ ಹೇಳ್ತೇವೆ. ಏರೋ ಸೈಕಲ್ಸ್ ಹೇಳಿದರೆ ಒಂದು ಹ್ಯಾಂಡಲ್ ಬಾರ್ಸ್ ಇರ್ತದಲ್ಲ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಅದು ಯಾವಾಗಲೂ ಲೈಟ್ ವೆಯ್ಟ್. ಮತ್ತು ಕಾಂಪಿಟೇಷನಿಗೆ ಎಲ್ಲ ಹೋಗ್ತಾರೆ ಅಂತ ಹೇಳುವಾಗ ಅದಕ್ಕೆ ಮೇನ್ ಎಲ್ಲ ಡಿಪೆಂಡ್ ಆಗೋದು ಹೆಲ್ಮೆಟ್, ಮತ್ತು ಅದಕ್ಕೆ ಡಿಸ್ಕ್ ಇರ್ತದೆ, ಏರೋಡೈನಾಮಿಕ್ಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ನಾವು ಬೆಲ್ ಅದೆಲ್ಲ ಹಾಕಬಾರ್ದು ಕಾಂಪಿಟೇಷನ್ನಿಗೆ ನಾವು ಹೋಗುವಾಗ. ಮತ್ತು ಎಷ್ಟು ಎಲಿವೇಶನ್ಸ್ ಪ್ರಾಕ್ಟೀಸ್ ಮಾಡ್ತೇವೆ ಅಷ್ಟು ನಮಗೆ ಒಳ್ಳೆ ಆಗ್ತದೆ. ಮತ್ತು ಅದಕ್ಕೆ ಸ್ಯಾಡಲ್ ಬ್ಯಾಗ್ ಅದೆಲ್ಲ ಏನು ಸಹ ಇರಬಾರ್ದು. ಮತ್ತು ಒಮ್ಮೆ ಇನ್ವೆಸ್ಟ್ಮೆಂಟ್, ಅದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವ ಹಾಗೆಯೇ ನಾವು ಏರೋ ಸೈಕಲ್ಗಳನ್ನು ತೆಗೋಬೇಕು. ಇಷ್ಟು ಇಂಪಾರ್ಟೆಂಟ್. ಅದರಲ್ಲಿ MTB ಎಲ್ಲ ಉಂಟಲ್ಲ, ಅದನ್ನು ಹಾಗೆ ನಾವು ಈಗ ಫಾರೆಸ್ಟ್ ಎಲ್ಲ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಟೂರ್ ಆಫ್ ನೀಲಗಿರೀಸ್, ಟೂರ್ ಆಫ್ ತೆಕ್ಕಡಿ, ಟೂರ್ ಆಫ್ ಕರ್ನಾಟಕ, ಹಾಗೆ ಇನ್ನೊಂದು ಉಂಟು ಟೂರ್ ಆಫ್ ಅಂಡಮಾನ್. ಟೂರ್ ಆಫ್ ಅಂಡಮಾನ್ ನಾನು ಹೋಗಿದ್ದೆ. ಅದರಲ್ಲಿ ಮೇನ್ ನಾವು ಯೂಸ್ ಮಾಡಿದ್ದು MTB ಹೇಳಿದರೆ ಮೌಂಟೇನ್ ಬೈಕ್ಸ್. ಸೊ ಅದು ಎಂತ ಹೇಳಿದರೆ ವೀಲ್ ಇರ್ತದಲ್ಲ, ಅದು ಯೂಶಲಿ ಡಯಾಮೀಟರ್ಸ್ ಜಾಸ್ತಿ ಇರ್ತದೆ, ಅಂದರೆ ಹೇಳ್ತೇವೆ. ಸೊ ಅದು ತಿಕ್ಕಿರ್ತದೆ, ಅಂದರೆ ಯಾವುದೇ ಈಗ ಕಲ್ಲು ಮುಳ್ಳು ಅದನ್ನೆಲ್ಲ ತಡೆಯುವ ಶಕ್ತಿ ಅದಕ್ಕೆ ಇರ್ತದೆ. ಸ್ವಲ್ಪ ಅಗಲ ಟೈರ್ ಇರ್ತದೆ. ಅಗಲ ಟೈರ್ ಡಯಾಮೀಟರ್ ಹೆಚ್ಚು ಇದ್ದಷ್ಟು ನಾವು ಪೆಡಲ್ ಮಾಡ್ತೇವಲ್ಲ, ಅಂದರೆ ಆಗ ಅದರಲ್ಲಿ ಸ್ಪೀಡ್ ಸಹ ಹೋಗ್ಬೋದು. ಸಾಧಾರಣ MTBಯಲ್ಲಿ ತುಂಬ ಸ್ಪೀಡ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅದರಲ್ಲಿ ಸಹ ಡಯಾಮೀಟರ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ 25 mm ಹೇಳಿದರೆ ಈಗ ಪ್ರೈಸ್ ರೇಂಜ್ 15,000 60,000 ಹಾಗೆಲ್ಲ ಇರ್ತದೆ MTB ಇದಕ್ಕೆ. ನಾನು ಅಂದರೆ ಎಲಿವೇಶನ್ಸ್ ಅದೆಲ್ಲ ಮಾಡ್ತೇನೆ, ನೀಲಗಿರೀಸ್, ತೆಕ್ಕಡಿ ಅಂದರೆ ಕೇರಳದ್ದು. ಸೊ ಲಾಂಗ್ ರೈಡ್ಸ್ ಅಂದರೆ ಡೈಲಿ 130 ಕಿಲೋಮೀಟರ್ಸ್ 150 ಕಿಲೋಮೀಟರ್ಸ್ ಹಾಗೆಲ್ಲ ಇರ್ತದೆ. ಸೊ ಅದಕ್ಕೆಲ್ಲ ಹೋಗಬೇಕಾದಾಗ MTB ಇಸ್ ದ ಬೆಸ್ಟ್ ಸೈಕಲ್. ಯಾಕೆಂತ ಹೇಳಿದರೆ ನಮ್ಮ ವೆಯ್ಟನ್ನು ಸಹ ತಡೀತದೆ ಮತ್ತು ಬ್ಯಾಲೆನ್ಸ್ ಮಾಡ್ತದೆ. ಕೆಲವು ಕಡೆ ಅಂತೂ ರೋಡ್ಸೇ ಇರೋದಿಲ್ಲ ಎಷ್ಟು ಕಡೆ. ಸೊ ಅದನ್ನೆಲ್ಲ ತಡಿಲಿಕ್ಕೆ MTB ಇಸ್ ದ ಬೆಸ್ಟ್. ಸೊ ನಾನು ಟೂರ್ ಆಫ್ ಅಂಡಮಾನ್ ಹೇಳಿದೆ ಅಲ್ಲ, ಸೊ ಅದಕ್ಕೆ ಅಲ್ಲಿ ನಾವು ಇಲ್ಲಿಂದ ನಾವು ತಕೊಂಡು ಹೋಗಿರಲಿಲ್ಲ. ಅಲ್ಲಿ ನಾವು ಯೂಸ್ ಮಾಡಿದ್ದು ಮೌಂಟೇನ್ ಬೈಕ್ಸ್. ಅದು ಪ್ರೋ ಬೈಕರ್ಸ್ ಅಂತ ಇದ್ದಾರೆ ಚೆನ್ನೈಯಲ್ಲಿ. ಸೊ ಅವರು ಪ್ರತಿ ವರ್ಷ ಸಹ
ಸ್ಪಾನ್ಸರ್ ಮಾಡ್ತಾರೆ. ಸೊ ನಾನು 5 days ಸೈಕ್ಲಿಂಗ್ ಮಾಡಿದ್ದೆ, ಟೋಟಲ್ 300 ಕಿಲೋಮೀಟರ್ಸ್. ಸೊ ಒನ್ ಡೇ 75 ಕಿಲೋಮೀಟರ್ಸ್ ಇದ್ದರೆ ಇನ್ನೊಂದು ದಿನ 50 ಕಿಲೋಮೀಟರ್ಸ್. ಲಾಸ್ಟ್ ಡೇ ನಾವು 150 ಮಾಡಿದೆವು. ಸೊ ಅಲ್ಲಿ MTB ಬೆಸ್ಟ್ ಯೂಸ್ ಆದದ್ದು ಅಲ್ಲಿ. ಹೀಗೆ ನಿಮ್ಮ ಸೈಕ್ಲಿಂಗ್ ಪ್ರಯಾಣ ಆರಂಭ ಆದದ್ದು ಹೇಗೆ ಮೇಡಮ್? ಮ್ಯಾಮ್, ಅದು ಸ್ಟಾರ್ಟ್ ಆದದ್ದು ಅಂದರೆ ಸಣ್ಣದ್ರಿಂದ ಸೈಕ್ಲಿಂಗ್ ಅಂದರೆ ಭಾರಿ ಇಷ್ಟ ನನಗೆ. ನನ್ನ ತಂದೆ ಯಾವಾಗಲೂ ಸೈಕ್ಲಿಂಗ್ ಮಾಡ್ತಾ ಇದ್ದದ್ದು. ಹೀರೋ ಹರ್ಕ್ಯುಲಸ್ ಉಂಟಲ್ಲ, ನನ್ನ ಅಜ್ಜನದು ಉಂಟು. ಸೊ ಅದನ್ನು ಮಾಡ್ತಾ ಇರುವಾಗ ನನಗೆ ಸಹ ಆಸೆ ಆಗ್ತಾ ಇತ್ತು. ಆದರೆ ಕೊರೋನಾ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಏರಿಯಾದಲ್ಲಿ ಇದ್ದದ್ದು. ಸೊ ಹಾಗೆ ಮತ್ತೆ ಮನೆಯಲ್ಲಿ ಸಹ ಅಂದರೆ ಹಸ್ಬೆಂಡ್ ಆಫೀಸಿಗೆ ಅಂದರೆ ಬೇರೆ ಊರಲ್ಲಿ ಇದ್ದದ್ದು. ಹಾಗೆ ನನ್ನ ಮಾಮಿ ಸಹ ಊರಿಗೆ ಹೋಗಿ ಒಮ್ಮೆ ಹೋದರೆ 15 days 20 days ಹಾಗೆ ಉಳಿತಾ ಇದ್ದದ್ದು. ಸೊ ಅದು ಟೈಮಲ್ಲಿ ನಾನು ಎಲ್ಲಿ ಸಹ ಹೋಗ್ಲಿಕ್ಕಿರಲಿಲ್ಲ, ಯಾರೊಟ್ಟಿಗೆ ಸಹ ನಿಮಗೆ ಗೊತ್ತು ಎಷ್ಟು ತುಂಬ ಕಷ್ಟ ಇದ್ದದಲ್ಲ. ಸೊ ಆ ಟೈಮಲ್ಲಿ ನನ್ನ ಅಣ್ಣ ನನಗೆ ಫಸ್ಟ್ MTB ಸೈಕಲ್ ತೆಗೆದುಕೊಟ್ರು. ಸೊ ಅದರಿಂದ ನನಗೆ ಅದರ ಮೇಲೆ ತುಂಬ ಪ್ರೀತಿ ಬಂತು. ಸೊ ಅದೇ ಹಾಗೆ ಸೈಕ್ಲಿಸ್ಟ್ ಆಗಲಿಕ್ಕೆ ಸಹ ಅದೇ ನನಗೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನೀವು ಈಗ ಸೈಕ್ಲಿಂಗ್ ಮಾಡಬೇಕಾದ್ರೆ ದಿವಸದಲ್ಲಿ ಎಷ್ಟು ಸಮಯ ಪ್ರಾಕ್ಟೀಸ್ ಮಾಡ್ತೀರಿ? ನಾನು ಮಿನಿಮಮ್ 45 minutes ಅದಕ್ಕೆ ಕೊಡ್ತೇನೆ. ನನಗೆ ಯಾವಾಗೆಲ್ಲ ಟೈಮ್ ಆಗ್ತದೆ ಆಗ ಒಂದು 2-3 hours, ಲೈಕ್ 30 kilometers. ತುಂಬ ಟೈಮ್ ಆದರೆ ನನಗೆ ದೂರ ಹೋಗಿ ಬರಲಿಕ್ಕೆ ತುಂಬ ಖುಷಿ ಆಗ್ತದೆ. ಒಂದು ಅಂದರೆ ನಮಗೆ ಉಡುಪಿ ಹೋಗಿ ಬರೋದು, ಅಥವಾ ನಮ್ಮ ಕಾಸರಗೋಡು ಅಥವಾ ಮಂಜೇಶ್ವರ ಅಲ್ಲಿ ಎಲ್ಲ ಹೋಗಿ ಬಂದರೆ ಒಂದು 60 kilometers ಆಗ್ತದೆ. ಮೈಂಡ್ ರಿಫ್ರೆಶ್ ಆಗ್ತದೆ, ಒಂದು ಪೀಸ್ ಸಿಗ್ತದೆ ಸೈಕ್ಲಿಂಗ್ ಮಾಡೋದ್ರಿಂದ. ಹೇಗೆ ಈಗ ಅದು ಸೈಕ್ಲಿಂಗ್ ಮಾಡಬೇಕಾದ್ರೆ ನನಗೆ ತುಂಬ ಕ್ಯೂರಿಯಾಸಿಟಿ. ನೀವು ಹೇಳ್ತೀರಿ ಉಡುಪಿ ಹೋಗ್ತೇನೆ, ಮಂಜೇಶ್ವರ, ಕಾಸರಗೋಡು ಹೋಗ್ತೇನೆ ಅಂತೇಳಿ. ಹೋಗುವಾಗ ಒಂದಷ್ಟು ಸವಾಲುಗಳನ್ನು ನೀವು ಎದುರಿಸಿರ್ಬೋದು ಅಲ್ವಾ? ಅದು ಹೇಗಿರ್ತದೆ ಮೇಡಮ್ ನಿಮ್ಮ ಆ ಟ್ರಾವೆಲ್? ಫಸ್ಟ್ ಮಾಡುವಾಗ ತುಂಬ ಕಾಲು ಬಚ್ತಾ ಇದ್ದದ್ದು, ಸರಿ ಅಂದರೆ ಕಾಲು ನೋವು ಬರ್ತಾ ಇದ್ದದ್ದು ತುಂಬ. ಬಟ್ ಅದೆಲ್ಲ ಅಂದರೆ ಅದನ್ನೆಲ್ಲ ತಡಿಬೇಕು ಹೇಳಿದರೆ ನಾವು ಯಾವಾಗಲೂ ಎನರ್ಜಿ ಬಾರ್ಸ್ ಅಂದರೆ ಚಿಕ್ಕಿ ಹೇಳ್ತೇವಲ್ಲ ಅದು, ಮತ್ತು ನಾವು ಎಷ್ಟು ನೀರು ಕುಡಿತೇವೆ ಅಂದರೆ ಒಂದು 30 minutesಗೆ ಒಮ್ಮೆ ನೀರು ಕುಡಿತಾ ಇದ್ದರೆ ನಮಗೆ ಕ್ರ್ಯಾಂಪ್ಸ್ ಎಲ್ಲ ಆಗ್ತದಲ್ಲ, ಅಂದರೆ ಕಾಲು ಉಳುಕು ಅದೆಲ್ಲ ಕಡಿಮೆ ಆಗ್ತದೆ. ಮತ್ತು ಎಲೆಕ್ಟ್ರೋಲೈಟ್ಸ್ ಹೇಳ್ತೇವೆ. ಎಲೆಕ್ಟ್ರೋಲೈಟ್ಸ್ ಹೇಳಿದರೆ ನಮ್ಮ ಬಾಡಿಗೆ ಎನರ್ಜಿ, ಅಂದರೆ ಅಷ್ಟು ದೂರ ಎಲ್ಲ ಮಾಡ್ತೇವೆ ಅಂತ ಹೇಳಿದರೆ ನಮಗೆ ಎಲೆಕ್ಟ್ರೋಲೈಟ್ಸ್ ಬೇಕಾಗ್ತದೆ. ಎಲೆಕ್ಟ್ರೋಲೈಟ್ಸ್ ಅಂದರೆ ಬೇರೆ ಬೇರೆ ಅದು ಉಂಟು. ಈಗ ಎಲ್ಲ ಫಾಸ್ಟ್ ಆ್ಯಂಡ್ ಅಪ್ ಅಂತ ಬರ್ತಾ ಉಂಟು. ಇಲ್ಲದಿದ್ದರೆ ನಮ್ಮ ಸಿಯಾಳ ಉಂಟಲ್ಲ ಮ್ಯಾಮ್, ಅಂದರೆ ಎಳನೀರು, ಅದನ್ನು ಕುಡಿದ್ರೂ ಸಹ ನಮಗೆ ಎನರ್ಜಿ ಬರ್ತದೆ. ಏನು ಹೇಳಿದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಅಂದರೆ ಬಿಸಿಲೇರುವ ಮುಂಚೆ ನಾವು ಹೊರಟರೆ ದೂರ ಎಲ್ಲ ಹೊಡಿಲಿಕ್ಕೆ ತುಂಬ ಸುಲಭ ಆಗ್ತದೆ ಮೇನ್. ಮತ್ತು ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಮೆಲ್ಲನೆ ಸ್ಟಾರ್ಟ್ ಮಾಡೋದು, ಮತ್ತೆ ಸ್ಪೀಡ್ ಹೆಚ್ಚು ಮಾಡಿಕೊಳ್ತಾ ಹೋದರೆ ದೂರ ಹೋಗಲಿಕ್ಕೆ ಎಲ್ಲ ಸುಲಭ ಆಗ್ತದೆ. ನೀವು ಒಬ್ಬರೇ ಹೋಗ್ತೀರಾ ಅಥವಾ ಯಾರಾದರೂ ಇರ್ತಾರ ಒಟ್ಟಿಗೆ? ಸಾಧಾರಣ ಗ್ರೂಪಲ್ಲಿ ಹೋಗ್ತೇವೆ, ಇಲ್ಲದಿದ್ದರೆ ನಾನು ಒಬ್ಬಳೇ ಸಹ ಹೋಗ್ತೇನೆ. ಹಾಗೆ ಈಗ ಇದು ಅಂದರೆ ನೀವು ಆರಂಭದಲ್ಲಿ ಈ ಸ್ಪರ್ಧೆಗೆ ಹೋದದ್ದು ಯಾವಾಗ? ನಾನು ಸ್ಪರ್ಧೆಗೆ September 2025 ಸ್ಟೇಟ್ ಲೆವೆಲ್ ಸೈಕ್ಲಿಂಗ್ ಇದ್ದದ್ದು. ಉಡುಪಿ ಡಿಸ್ಟ್ರಿಕ್ಟ್ ಸೈಕ್ಲಿಂಗ್ ಅಸೋಸಿಯೇಷನಿಂದ ನಾನು ಹೋಗಿದ್ದೆ. ಒಂದು 3-4 ಜನ ಹೋದದ್ದು, ಅದರಲ್ಲಿ ನಾನು ಸಹ ಒಬ್ಬಳು. ಅದರ ಅನುಭವ ಹೇಗಿತ್ತು? ಅದರಲ್ಲಿ ನನಗೆ ಹ್ಯಾಂಡಲ್ ಬಾರ್ಸ್ ಹೇಳಿದಲ್ಲ ಮ್ಯಾಮ್, ಅದರದ್ದು ಇಂಪಾರ್ಟೆನ್ಸ್ ಅಲ್ಲಿ ಗೊತ್ತಾಯಿತು. ಮತ್ತು ಏರೋ ಸೈಕಲ್ ಹೇಳಿದ್ರಿ ಅಲ್ಲ ನೀವು, ಸೊ ಏರೋ ಸೈಕಲ್ ಅಲ್ಲಿ ಉಪಯೋಗ ಆಗ್ತದೆ ನಾವು. ಯಾಕೆಂತ ಹೇಳಿದರೆ ಸ್ಪ್ರಿಂಟ್ ಇರ್ತದೆ. ಸ್ಪ್ರಿಂಟ್ ಹೇಳಿದರೆ ಈಗ ನಾವು 20 kilometers ಇರ್ತದೆ ಲೇಡೀಸಿಗೆ ಸ್ವಲ್ಪ, ಅಂದರೆ ಈಗ ಮೆನ್ಸಿಗೆ 60 kilometers ಇದ್ದರೆ ವಿಮೆನ್ಸಿಗೆ ಅದರದ್ದು ಹಾಫ್ ಡಿಸ್ಟೆನ್ಸ್ ಇರ್ತದೆ. ಸೊ ಅದನ್ನೆಲ್ಲ ಮಾಡಲಿಕ್ಕೆ ಅಂದರೆ ಒಂದೇ ರೋಡಲ್ಲಿ ನಾವು 4 times ನಾವು ಮಾಡಬೇಕಾಗ್ತದೆ. ಅಂದರೆ
ಟರ್ನಿಂಗ್, ಈಗ ನಾನು 5 ಕಿಲೋಮೀಟರ್ಸ್ ಹೋಗ್ತೇನೆ, ಅಲ್ಲೊಂದು ಟರ್ನಿಂಗ್, ಎಗೈನ್ ಮತ್ತೆ ಬಂದು ಮತ್ತೆ ಹಾಗೆ 4-5 ಟೈಮ್ಸ್ ಇರ್ತದೆ. ಸೊ ಅದನ್ನೆಲ್ಲ ಮಾಡಲಿಕ್ಕೆ ಅಲ್ಲಿ ಸರಿ ಬಿಸಿಲು ಇದ್ದದ್ದು, ನಮ್ಮದೆಲ್ಲ ಒಂದು 2 ಗಂಟೆ ಮಧ್ಯಾಹ್ನ ಆಗುವಾಗ ಸ್ಟಾರ್ಟ್ ಆದದ್ದು. ಸೊ ಆ ಟೈಮಿನಲ್ಲಿ ನಿಜವಾಗಿ ಅದರ ಬೆಲೆ ನನಗೆ ಗೊತ್ತಾಯಿತು. ಸೊ ನಾವು ಹೀಗೆ ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಯಾವಾಗಲೂ ಹ್ಯಾಂಡಲ್ ಬಾರ್ ಉಂಟಲ್ಲ, ಅದು ಹೀಗೆ ಇರಬೇಕು. ಅಂದರೆ ನಾವು ಹೀಗೆ ಸಪೋರ್ಟ್ ಕೊಡಬೇಕು, ಕೈಯನ್ನು ಹೀಗೆ ಎದುರುಗಡೆ ಇಟ್ಟು ಹಾಗೆ ಬಗ್ಗಿ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಆಗ್ತದೆ. ಸೊ ಅದು ಒಂದು ಅನುಭವ ಆದದ್ದು ನನಗೆ. ಸಾಮಾನ್ಯವಾಗಿ ಈ ಸ್ಪರ್ಧೆಯಲ್ಲಿ ಸೈಕ್ಲಿಂಗ್ ಮಾಡುವಾಗ, ಅಂದರೆ ಕಾಂಪಿಟೇಷನ್ ಲೆವೆಲ್ನ ಸೈಕ್ಲಿಂಗಲ್ಲಿ ನಾವು ಬೆನ್ನು ಬಾಗಿಯೇ ಸೈಕ್ಲಿಂಗ್ ಮಾಡುವಂಥದ್ದು ಇರ್ತದೆ. ಅದು ಒಂದು ರೀತಿಯಲ್ಲಿ ಸುಸ್ತೇನಾಗೋದಿಲ್ವಾ ಹಾಗ? ಇಲ್ಲ, ಯಾಕೆಂತೇಳಿದರೆ ನಡುವೆ ನಾವು ಯಾವಾಗ ಹೈಡ್ರೇಷನ್ ತಗೊಳ್ತಾ ಇರಬೇಕು. ಸೊ ಅದು ಮಾಡೋದ್ರಿಂದ ನಮಗೆ ಬೆನ್ನು ನೋವಾಗೋದು ಅದು ಇಲ್ಲ. ಹಾಗೆ ಮಾಡಿದರೆ ಮಾತ್ರ ನಾವು, ಅಂದರೆ ಹೀಗೆ ಬಾಗಿ ಸೈಕ್ಲಿಂಗ್ ಮಾಡಿದರೆ ಮಾತ್ರ ನಮಗೆ ಬ್ಯಾಲೆನ್ಸ್ ಸಿಗೋದು, ಅಂದರೆ ಸ್ಪೀಡಲ್ಲಿ ಹೋಗಲಿಕ್ಕೆ ಆಗೋದು. ಅದಕ್ಕೆ ಮೇನ್ ಹೆಲ್ಪ್ ಆಗೋದು ಏರೋಡೈನಾಮಿಕ್ಸ್, ಅಂದರೆ ಅದು ವೀಲಿಗೆ ಒಂದು ಸಪೋರ್ಟ್ ಇರ್ತದೆ ಇದೆ. ಸೊ ಅದು ಇಂಪಾರ್ಟೆಂಟ್. ಈಗ ನೀವು ಅಂಡಮಾನ್ ಸೈಕ್ಲಿಂಗ್, ಹೀಗೆ ನೀಲ್ಗಿರೀಸ್ ಇದೆಲ್ಲ ಹೋಗಿದ್ದೀರಿ, ಅಲ್ಲೆಲ್ಲ ನೀವು ಎದುರಿಸಿದಂತಹ ದೊಡ್ಡ ಸವಾಲುಗಳು ಏನಿತ್ತು? ದೊಡ್ಡ ಸವಾಲು ಹೇಳಿದರೆ ಅಲ್ಲಿ ಎಲಿವೇಶನ್ಸ್ ಮತ್ತು ಡೌನ್ ಹಿಲ್. ಸೊ ಇದನ್ನು ಯಾರು ಸಹ ಪ್ರಾಕ್ಟೀಸ್ ಮಾಡ್ತಾನೆ, ಕಾಂಪಿಟೇಷನಿಗೆ ಹೋಗ್ತಾರೆ ಅಥವಾ ಈ ರೀತಿಯ ಒಂದು ಸೈಕ್ಲಿಂಗ್ ಟೂರ್ ಮಾಡ್ತೇನೆ ಹೇಳಿದರೆ, ಫಸ್ಟು ನಾವು ಒಂದು 5 ಕಿಲೋಮೀಟರ್ ಆದರೂ ಎಲಿವೇಶನ್ಸ್ ಮಾಡಬೇಕು ಮತ್ತು ಡೌನ್ ಹಿಲ್. ಅದನ್ನು ಮಾಡಿದರೆ ನಮಗೆ ಕಷ್ಟ ಆಗೋದಿಲ್ಲ. ಯಾಕೆಂತೇಳಿದರೆ ಅಲ್ಲಿ ಎಷ್ಟು ಕಡೆ ತುಂಬ, ಅಂದರೆ ಎಂತ ಹೇಳ್ತೇವೆ, ಯೂ ಟರ್ನ್ಸ್ ಅದೆಲ್ಲ ತುಂಬ ಇರ್ತದೆ. ಸೊ ಅದನ್ನೆಲ್ಲ ಮಾಡಬೇಕು ಹೇಳಿದರೆ ಡೈಲಿ ಒಂದು ನಮ್ಮದಲ್ಲ ಅಂತ ಹೇಳಿ ಒಂದು 1 ಅವರ್ 2 ಅವರ್ಸ್ ಅದಕ್ಕೆ ನಾವು ಡೆಡಿಕೇಟ್ ಮಾಡಲೇಬೇಕು. ಆಗ ಮಾತ್ರ ಅದೆಲ್ಲ ಸುಲಭ ಆಗ್ತದೆ. ಕ್ರ್ಯಾಂಪ್ಸ್ ಆಗೋದು ಅಂದರೆ ಈ ಟೂರ್ ಆಫ್ ಅಂಡಮಾನ್ ಅಥವಾ ಟೂರ್ ಆಫ್ ನೀಲ್ಗಿರೀಸ್ ಇದು ಯಾವುದುಂಟು ಅಲ್ಲೆಲ್ಲ ಸಪೋರ್ಟ್ ಟೀಮ್ ಇರ್ತದೆ, ಹೈಡ್ರೇಷನ್ ಪಾಯಿಂಟ್, ಅಂದರೆ ನಮಗೆ ನೀರು ಬೇಕಾದಾಗ ನೀರು ಎಲ್ಲ ಸಿಗ್ತದೆ. ಆದರೂ ಸಹ ನಮ್ಮದು ಏನು ಡೆಡಿಕೇಶನ್ ಇದೆ, ನಮ್ಮ ಎಫರ್ಟ್ ಏನು ಹಾಕ್ತೇವೆ ಅದನ್ನು ಮೊದಲೇ, ಅಂದರೆ 1 ತಿಂಗಳು 2 ತಿಂಗಳು ಮುಂಚೆಯೇ ನಾವು ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಮಾತ್ರ ಅಲ್ಲಿ ಎಲ್ಲ ಹೋಗಲಿಕ್ಕೆ ಸುಲಭ ಆಗ್ತದೆ. ಮತ್ತು ಟೂರನ್ನು ಸಹ, ಅಂದರೆ ಅಲ್ಲಿ ಎನ್ವಿರಾನ್ಮೆಂಟ್ ಏನುಂಟು ಅದನ್ನು ಎಂಜಾಯ್ ಮಾಡಲಿಕ್ಕೆ ಸಹ ಆಗ್ತದೆ. ಹಾಗಾಗಿ ಈ ಅಥ್ಲೆಟಿಕ್ಸ್ಗಿಂತ ಸ್ವಲ್ಪ ಭಿನ್ನವಾದಂತಹ ಇದು ಒಂದು ಸೈಕ್ಲಿಂಗ್ ಅಲ್ಲ? ಹೌದು, ಭಿನ್ನವಾಗಿ ಇರ್ತದೆ. ಹೌದು. ಈಗ ಸಾಮಾನ್ಯವಾಗಿ ಸೈಕ್ಲಿಂಗ್ ಮಾಡುವಾಗ ಗಾಯಗಳಾಗುವಂಥದ್ದು, ಒಂದು ಸಣ್ಣ ಪುಟ್ಟ ಅಪಘಾತಗಳು ಆಗುವಂಥದ್ದು ಇರ್ತವೆ. ಹಾಗೇನಾದರೂ ಅಂತಹ ಒಂದು ಸನ್ನಿವೇಶವನ್ನು ಎದುರಿಸಿದ್ದಿದೆಯಾ? ಹಾಂ, ಆಗಿದೆ. ಇದು ಸೈಕಲಿನ ಹ್ಯಾಂಡಲ್ 2 ಟೈಮು ಇಲ್ಲಿ ನಂದು ನೀರು ಉಂಟಲ್ಲ ಅಲ್ಲಿ ತಾಗಿ ಕ್ಲಾಟ್ ಆದದ್ದು ಉಂಟು. ಹಾಗೆ ಬಿದ್ದದ್ದು ತುಂಬ ಟೈಮ್ ಅದು ಆಗ್ತಾ ಇರ್ತದೆ. ಬಟ್ ಅದಕ್ಕೆಲ್ಲ ತಲೆ ಬಿಸಿ ಮಾಡಬಾರ್ದು ಅಷ್ಟೇ. ಹಾಗೆ ಅದಕ್ಕೆ ಎಂತ ಕೋಕೋನಟ್ ಆಯಿಲ್ ಅಥವಾ ಎಂತ ಇದು ಮಾಡ್ತೇವೆ, ಪ್ರಿಕಾಷನ್ ತಗೊಂಡು ಮತ್ತೆ ಹೋಗೋದು ಅಷ್ಟೇ. ಈಗ ಮನೆಯಲ್ಲಿ ನಿಮಗೆ ಬೆಂಬಲ ಹೇಗಿತ್ತು ಮೇಡಮ್? ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ನನಗೆ ನನ್ನ ಬಳಿ ಇದ್ದದ್ದು MTB ಹೇಳಿದೆ ಅಲ್ಲ, ಈಗ ಇರೋದು ಹೈಬ್ರಿಡ್ ಇಸ್ ಮಿಕ್ಸ್ಚರ್ ಆಫ್ MTB ಮತ್ತು ರೋಡ್ ಬೈಕ್ ಎರಡರದು ಮಿಕ್ಸ್ಚರ್. ಸೊ ನಾನು ಕೇಳಿದೆ, ನನಗೆ ಎಂತ ಬೇಕು, ಯಾವಾಗಲೂ ಡ್ರೆಸ್ ತಗೊಳ್ತೇವೆ, ನಮಗೆ ತುಂಬ ಕ್ರೇಜ್ ಇರ್ತದಲ್ಲ, ಎಸ್ಪೆಷಲಿ ಗರ್ಲ್ಸಿಗೆ. ಅದು ಎಂತಾದರೂ ಇರ್ಬೋದು, ಲೆಹಂಗಾ ಇರ್ಬೋದು, ಯಾವುದೇ ಡ್ರೆಸ್ ಇರ್ಬೋದು, ಜೀನ್ಸ್ ಎಂತಾದರೂ ಅಟ್ರಾಕ್ಟ್ ಆಗ್ತಾ ಇರ್ತದೆ. ನಾನು ಕೇಳಿದೆ, ನನಗೆ ಇದೆಲ್ಲ ಬೇಡ, ನನಗೆ ಪರ್ಮನೆಂಟ್, ಅಂದರೆ ನನಗೆ ಖುಷಿ ಕೊಡೋದು ಅಂತ ಹೇಳಿದರೆ ಸೈಕ್ಲಿಂಗ್ ಅಲ್ಲ, ನನಗೆ ತೆಗೆದುಕೊಡ್ತೀರಾ ಅಂತ. ನನಗೆ ತುಂಬ ಆಶ್ಚರ್ಯ ಆಯಿತು. ನನಗೆ ತೆಗೆದುಕೊಟ್ಟು ಬಿಟ್ರು. ನಾನು ಇದರಲ್ಲಿ ಮ್ಯಾಂಗ್ಳೂರ್ ಸೈಕ್ಲಿಂಗ್ ಕಂಪನಿ ಅಲ್ಲಿ ತಗೊಂಡೆ. ಅಲ್ಲಿ ಒಳ್ಳೆ ಸೈಕಲ್ ಯಾರಿಗಾದರೂ ಬೇಕಿದ್ರೆ ಐ ವಿಲ್ ಸಜೆಸ್ಟ್, ದಟ್ ಈಸ್ ದ ಬೆಸ್ಟ್. ಅವರೇ ಸಜೆಸ್ಟ್ ಮಾಡ್ತಾರೆ ನಮ್ಮ ಹೈಟಿಗೆ ಎಷ್ಟು ಬೇಕು, ನಮಗೆ ಸೀಟ್ ಹೇಗೆ ಇರಬೇಕು, ವಿಮೆನ್ಸಿಗೆ ಬೇರೆ ಇರ್ತದೆ, ಮೆನ್ಸಿಗೆ ಬೇರೆ ಇರ್ತದೆ. ಸೊ ಯಾವುದು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ. ನಮಗೆ ಯಾವ ಪ್ರೈಸ್ ರೇಂಜಲ್ಲಿ ಬೇಕು ಅದನ್ನೆಲ್ಲ ಶ್ರೇಯಸ್ ಅಂತ ಇದ್ದಾರೆ. ಸೊ ಶ್ರೇಯಸ್ ಅಣ್ಣ ಅವರು
ಒಳ್ಳೆ ಸಜೆಸ್ಟ್ ಮಾಡ್ತಾರೆ. ಹ್ಮ್, ಹ್ಮ್. ಸುಮಾರು ಎಲ್ಲ ಈವೆಂಟ್ಸ್ ಏನೂ ಆಗ್ತದೆ, ಅದರಲ್ಲಿ ಎಲ್ಲ ಮೇಜರ್ ಅವರು ಕಂಡಕ್ಟ್ ಮಾಡ್ತಾರೆ ಸುಮಾರು ಎಲ್ಲ ಹಾಗೆ. ಓಕೆ, ಈಗ ಹೊಸದಾಗಿ ಸೈಕ್ಲಿಂಗ್ ಆರಂಭಿಸುವವರಿಗೆ ನಿಮ್ಮ ಸಲಹೆ ಏನು ಮೇಡಮ್? ಹೊಸದಾಗಿ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಇಷ್ಟು ಕಿಲೋಮೀಟರ್ಸ್ ಮಾಡ್ತೇನೆ, ಅವರು ಮಾಡ್ತೆ ಕಂಪ್ಯಾರಿಸನ್ ಮಾತ್ರ ಮಾಡಿಕೊಳ್ಬಾರ್ದು. ಮತ್ತು 1 ಕಿಲೋಮೀಟರ್ 2 ಕಿಲೋಮೀಟರ್ ಮಾಡಿದರೂ ಅದನ್ನು ಎಂಜಾಯ್ ಮಾಡಬೇಕು. ಮತ್ತು ಸ್ಪೀಡಾಗಿ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಟುಕೊಳ್ಬಾರ್ದು. ನಾನು ಮಾಡ್ತೇನೆ ಅಂತ ಅದನ್ನು ಎಂಜಾಯ್ ಮಾಡಿದರೆ ಸೈಕ್ಲಿಂಗ್ ಒಂದು ಎಂತ ಹೇಳ್ತೇವೆ, ಅದು ಲವ್ ಆಗ್ತದೆ, ಪ್ಯಾಷನ್ ಆಗ್ತದೆ ಹಾಗೆ. ಓಕೆ, ಈಗ ನಿಮ್ಮ ಮುಂದಿನ ಗುರಿಗಳು ಏನು ಮೇಡಮ್ ಸೈಕ್ಲಿಂಗಲ್ಲಿ? ಇನ್ನು ಲಾಂಗ್ ಟರ್ಮ್ ಬೇರೆ ಬೇರೆ ಸ್ಟೇಟಿಗೆ ಹೋಗುವ ಆಸೆ ಉಂಟು. ಬೇರೆ ಫಸ್ಟ್ ಕರ್ನಾಟಕದಲ್ಲಿ ಎಷ್ಟು ಟೂರ್ ಆಗ್ತದೆ, ಫಸ್ಟ್ ಎಲಿವೇಶನ್ಸ್ ಅದನ್ನು ಮಾಡುವ ಆಸೆ ಉಂಟು. ಹಾಗೆ ಸಪೋಸ್ ಎಂತಾದರೂ ಚಾನ್ಸ್ ಸಿಕ್ಕಿದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಹ ಒಂದು ಟೂರ್ ಪಾರ್ಟಿಸಿಪೇಟ್ ಮಾಡುವ ಆಸೆ ಉಂಟು. ಅಟ್ಲೀಸ್ಟ್ ಟೂರ್, ಸೈಕ್ಲಿಂಗ್ ಟೂರ್ ಹಾಗೆ ಮಾಡುವ ಆಸೆ ಉಂಟು. ಈಗ ಸದ್ಯಕ್ಕೆ ಒಂದು ಮಾಡಿದ್ದೇನೆ, ನೆಕ್ಸ್ಟ್ ಚಾನ್ಸ್ ಸಿಕ್ಕಿದಾಗ ಪ್ರತಿ ವರ್ಷ ಸಹ ಆಗ್ತದಲ್ಲ, ಸೊ ಎಲ್ಲದರ ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಬೇಕು ಅನ್ನೋದು ನನ್ನ ಆಸೆ. ಓಕೆ, ಒಳ್ಳೆಯದು ಮೇಡಮ್. ಎಷ್ಟು ಹೊತ್ತು ಸೈಕ್ಲಿಂಗ್ನ ನಿಮ್ಮ ಅನುಭವ ಮತ್ತು ಒಂದಷ್ಟು ಸಲಹೆಗಳನ್ನು ನಮ್ಮ ಕೇಳುಗರಿಗೆ ನೀಡಿದ್ದೀರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಬೇರೆ ಯಾವುದಾದ್ರೂ ಬಾಕಿ ಉಂಟಾ ರಿಲಿ? ಈಗ ಮಹಿಳೆಯರ ವಿಚಾರಕ್ಕೆ ಬಂದಾಗ ಅವರಿಗೆ ಕಾಡುವಂತಹ ಸಮಸ್ಯೆ ಈ ಪೀರಿಯಡ್ಸ್ ಟೈಮಲ್ಲಿ ಸೈಕ್ಲಿಂಗ್ ಮಾಡಬಹುದಾ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ. ಅದರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಪೀರಿಯಡ್ಸ್ ಟೈಮಲ್ಲಿ ಮ್ಯಾಮ್ ನಮ್ಮ ಫ್ಲೋ ಹೇಗೆ ಇರ್ತದೆ ಅಂದರೆ, ಕೆಲವರಿಗೆ ಹೆಚ್ಚು ಫ್ಲೋ ಆಗ್ತದೆ. ಈಗ ಫಸ್ಟ್ 3 days, ಕೆಲವರಿಗೆ ಒಂದು 5 days ಆಗ್ತದೆ, 10 days ಆಗ್ತದೆ. ಸೊ ಅದರ ಮೇಲೆ ಮಾಡಿದರೆ ಒಳ್ಳೆಯದು. ಮತ್ತು ಆ ಟೈಮಲ್ಲಿ ತುಂಬ ನಮ್ಮನ್ನು ನಾವು ಫೋರ್ಸ್ ಮಾಡಲಿಕ್ಕೆ ಹೋಗಬಾರ್ದು. ನಿಮಗೆ ಅಂದರೆ ಅದು ತುಂಬ, ಈಗ ನನಗೆ 3 days ನಾನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂತ ಹೇಳಿದರೆ ತುಂಬ ಫ್ಲೋ ಇರ್ತದೆ ಮತ್ತು ಬ್ಯಾಕ್ ಪೇನ್ ಎಲ್ಲ ಇರ್ತದೆ. ಸೊ ಅಂತಹ ಟೈಮಲ್ಲಿ ಒಂದು 3 days ಬಿಟ್ಟು 4th day ಅಂದರೆ ಯಾವಾಗ ಬ್ಲೀಡಿಂಗ್ ಎಲ್ಲ ಕಡಿಮೆ ಫ್ಲೋ ಕಡಿಮೆ ಆಗ್ತದೆ, ಆ ಟೈಮಲ್ಲಿ ಮೆಲ್ಲನೆ ಅಂದರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಹಾಗೆ ಜಸ್ಟ್ ರಿಲ್ಯಾಕ್ಸ್ಡ್ ಆಗಿ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ. ಪೀರಿಯಡ್ಸ್ ಟೈಮಲ್ಲಿ ಸಹ ಮಾಡ್ತೇವೆ ಹೇಳಿದರೆ ಯಾರಿಗೆ ತುಂಬ ಫ್ಲೋ ಇರೋದಿಲ್ಲ, ನಿಜವಾಗಿ ಬಾಡಿ ಪೇಯ್ನ್ ಎಲ್ಲ ತುಂಬ ಕಡಿಮೆ ಆಗ್ತದೆ. ಮತ್ತು ಬ್ಲಡ್ ಫ್ಲೋ ಅದು ಏನು ಉಂಟು ಅದು ಕಡಿಮೆ ಆಗ್ತದೆ. ಸೊ ನಮ್ಮ ಕಂಡೀಷನ್ ಹೇಗೆ ಇರ್ತದೆ ಅದನ್ನು ನೋಡಿಕೊಂಡು ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ.